ನಮಸ್ಕಾರ. ಸಹಕಾರಿ ಟಿವಿ ಮೊದಲು ಮಾನವನಾಗು, ನಮ್ಮ ಬ್ಯಾಂಕ್ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆತ್ಮೀಯ ಸಹಕಾರಿ ಬಂಧುಗಳೇ, ಶಿಕಾರಿಪುರದ ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನಾನಿದ್ದೇನೆ. ಬನ್ನಿ, ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ವಿಶೇಷತೆಗಳೇನು ನೋಡ್ಕೊಂಡು ಬರೋಣ. ನನ್ನ ಹೆಸರು ಅದಡಿ ಮಂಜುನಾಥ್ ಅಂತ. 2010ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಜನ ನನಗೆ ಸಹಕಾರ ಕೊಟ್ಟರು. ಸಹಕಾರ ಅಂದರೆ ಒಂದು ರೀತಿಯಿಂದ ಜನರಿಗೆ ನಾವು ಯಾವ ರೀತಿ ದುಡ್ಡಿನ ಒಂದು ಅನುಕೂಲ ಮಾಡಿಕೊಡ್ಬೇಕು. ಮೇಲಾಗಿ ನಮ್ಮ ಬ್ಯಾಂಕು ಅಂದರೆ ಪ್ರತಿಷ್ಠಿತ ಒಂದು 1965ರಲ್ಲಿ ದೊಡ್ಡವರು ಹಿರಿಯರು ಹಣಕಾಸಿನ ಬಗ್ಗೆ ಬ್ಯಾಂಕಿನ ಬಗ್ಗೆ ಕಳಕಳಿಯನ್ನು ಹೊಂದಿದ ಒಂದು ಮಹಾನ್ ನಾಯಕರು ಅವರು ಈಗ ಇಲ್ಲ. ಆದರೂ ಅವರ ಒಂದು ನೆನಪಿನಲ್ಲಿಯೇ ನಮ್ಮ ಬ್ಯಾಂಕು ಭಾಳ ಮುಂಚೂಣಿಯಲ್ಲಿ ಹೋಗ್ತಾ ಇದೆ. ನಾವು 2010ರಲ್ಲಿ ಎಲೆಕ್ಟ್ ಆದಾಗ ಜನರಿಗೆ ಏನಾದರೂ ಹೊಸತನವನ್ನು ಮಾಡಬೇಕು, ಬ್ಯಾಂಕ್ನಲ್ಲಿ ಏನಾದರೂ ಬೇರೆ ಥರ ಬಡ್ಡಿ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ನಲ್ಲಾದರೆ ಬಡ್ಡಿ ರೇಟ್ಗಳು ಸ್ವಲ್ಪ ಕಡಿಮೆ ಇರ್ತವೆ. ನಮ್ಮ ಬ್ಯಾಂಕು ಮೊದಲನೇ ಬಾರಿಗೆ 24,000 ಸಾಲ ಕೊಡ್ತಾ ಸಹ ಜಾಮೀನು ಸಾಲ ಅಂತ ಒಂದಿತ್ತು. ಅದು ಅಲ್ಲಿ 6,000 ರೂಪಾಯಿ ಒಬ್ಬರಿಗೆ ಒಬ್ಬ ಮೆಂಬರ್ಶಿಪ್ ಇದ್ದರೆ 6,000 ರೂಪಾಯಿ ಕೊಡಬೇಕು ಅಂತ ಮಾಡಿದರು. ತದನಂತರ ಬರ್ತಾ ದಿನಗಳಲ್ಲಿ 6,000 ಇರೋದನ್ನು ನಮಗೆ ಸಾಲದೆಲ್ಲ ಬ್ಯಾಂಕು ಬೆಳೀತಾ ಇದೆ, ಜನನೂ ಬೆಳೀತಾ ಇದ್ದಾರೆ ಅಂತಂದು ದೊಡ್ಡರೆಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಯೋಚನೆ ಮಾಡಿದಾಗ ಜನರಿಗೆ ಒಳ್ಳೇದು ಮಾಡ್ಬೇಕಲ್ಲ, ಏನಾರ ಒಂದು ಆಗಬೇಕಲ್ಲ, ಸ್ವಲ್ಪ ಅವರು ಮುಂದೆ ಬರಬೇಕು, ಬೇರೆ ರೀತಿಯಿಂದ ಬಡ್ಡಿಯನ್ನು ಪಡೆದುಕೊಳ್ಳೋದನ್ನು ನಿಲ್ಲಿಸಿ ನಮ್ಮ ಸಹಕಾರದಲ್ಲಿ ತೊಗೊಂಡ್ರೆ ಬಡ್ಡಿ ರೇಟು ಕಮ್ಮಿ ಆಗುತ್ತೆ ಅಂತೇಳಿ ಅದು ಮತ್ತೆ 16,000 24,000 ಅದೇ ರೀತಿಯಲ್ಲಿ ಬೇರೆ ಬೇರೆ ಹಲವಾರು ಈ ಬ್ಯಾಂಕ್ ನಡೆಸ್ಕೊಂಡ ಬಂತು. ಮತ್ತು ನಾವು 1, 3, 4 ಈ ಟೈಮಿಗೆ 4ನೇ ಬಾರಿಗೆ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿ ಒಂದು 6 ವರ್ಷ, 1 ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮತ್ತು ಮೊನ್ನೆ ನಡೆದ ಚುನಾವಣೆಯಲ್ಲಿ ಮತ್ತೆ ನಾವು ಜಯಶೀಲರಾಗಿ ಈ ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಎಲ್ಲರ ಸಹಕಾರ, ಎಲ್ಲ ನಮ್ಮ ಆಡಳಿತ ಮಂಡಳಿಯ ನಮಗೆ ಸಹಕಾರ ಹಾಗೂ ಸಿಬ್ಬಂದಿಗಳು ಅವರೆಲ್ಲ ಒಂದು ಗೂಡಿ ಹೋಗೋದ್ರಿಂದ ಬ್ಯಾಂಕ್ ಇನ್ನೂ ಹೆಚ್ಚಿನ ಒಂದು ಸಹಕಾರ ಮಾಡೋದರಲ್ಲಿ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳುತ್ತಾ, ತದನಂತರದಲ್ಲಿ ನಾವೇನೇ ಮಾಡಿದರೂ ಬೋರ್ಡ್ನವ್ರು ಎಲ್ಲರೂ ಒಗ್ಗಟ್ಟಾಗಿ ಸಿಬ್ಬಂದಿಗಳೊಂದಿಗೆ ಚರ್ಚೆ ಮಾಡಿ ಬ್ಯಾಂಕಿನ ಒಳಿತಿಗೋಸ್ಕರ ಮುಂದೆ ಬರೋ ಲಾಸು ಲಾಭ ಜನ ಯಾವರಿಗೆ ಕೊಟ್ಟರೆ ನಮಗೆ ವಸೂಲಿ ಆಗುತ್ತೆ, ನಮಗೆ ಬೈಲಾ ಪ್ರಕಾರನೇ ಸಾಲ ಕೊಡೋದು, ಆಮೇಲೆ ಯಾರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ಬೋರ್ಡು ಡಿಸೈಡ್ ಮಾಡಿ ಎಲ್ಲ ಹೊತ್ತು ಹಿರಿಯರ ಒಂದು ಸದಸ್ಯರ ಒಂದು ದುಡ್ಡಿಗೆ ಮೋಸ ಆಗದಂಗೆ ಎಲ್ಲ ರೀತಿಯಿಂದ ಒಳ್ಳೆತನ ಮಾಡ್ತಾ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಮತ್ತು ಅದೇ ರೀತಿಯಾಗಿ ಮುಂದೂ ಸಹ 25ನೇ ವರ್ಷ 50ನೇ ವರ್ಷವನ್ನು ಎಲ್ಲ ಆಚರಣೆ ಮಾಡಿದ್ವಿ. ಎಲ್ಲರಿಗೂ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದೀವಿ. ಇನ್ನು ಮುಂದೆ 70ನೇ ವರ್ಷ 100ನೇ ವರ್ಷಕ್ಕೆ ಸಹಕಾರಿ ಅನ್ನೋದನ್ನು ಇರುತ್ತೆ. ಆ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಂದು ಕ್ರಾಂತಿಕಾರಿ ಅಂದರೆ ಬರುವಂಥ ದಿನಗಳಲ್ಲಿ ಜನರಿಗೆ ಸೇವೆ ಸಲ್ಲಿಸಿ ತದನಂತರ ಬಡ್ಡಿಯನ್ನು ಸ್ವಲ್ಪ ಕಮ್ಮಿ ದರದಲ್ಲಿ ಮಾಡಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತಂದು ನಮ್ಮ ಸಹಕಾರ ಇದರಲ್ಲಿ ನಾವು ಮುಂದೆ ಬರ್ತಾ ಇದ್ದೇವೆ. ಮತ್ತು ಇನ್ನೂ ಭಾಳ ಜನ ನಮ್ಮ ಡೈರೆಕ್ಟ್ರುಗಳು ಉತ್ಸಾಹದಿಂದ ಡೈರೆಕ್ಟ್ರ್ ಆಗಿದ್ದಾರೆ. ಅವ್ರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಶುಭ ಕೋರಿ ನೀವು ಬಂದು ಸಹಕಾರಿ ಟಿವಿ ಮುಖಾಂತರ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ಹಿಂದೆ ನಮ್ಮ ಬ್ಯಾಂಕ್ನಲ್ಲಿ 24,000 ರೂಪಾಯಿ ಸಹ ಜಾಮೀನು ಅಂತ ಸಾಲ ತಗೊಂಡವರು ಇವತ್ತಿಗೂ ಸಹ ನಮ್ಮ ಬ್ಯಾಂಕ್ನಲ್ಲಿ ನಿಮಗೆ ಒಳ್ಳೆಯದ ರೀತಿಯಿಂದ ನಮಗೆ ಸಾಲ ಕೊಟ್ಟಿದ್ದರಿಂದ ನಾವು ಮುಂದೆ ಬಂದು ನಿಮ್ಮ ಬ್ಯಾಂಕನ್ನು ಇವತ್ತಿಗೂ ನಾವು ಮರೆಯಲ್ಲ. ನಿಮ್ಮ ಬ್ಯಾಂಕ್ನಲ್ಲಿ ಬಂದು ನಾವು ಡಿಪಾಸಿಟ್ ಇಡ್ತಾ ಇದ್ದೀವಿ ಅನ್ನೋದಕ್ಕೆ ನಿಮ್ಮ ಬ್ಯಾಂಕೇ ನಮಗೆ ಕಾರಣ ಅಂತಂದು ಹಲವಾರು ನಮ್ಮ ಸದಸ್ಯರುಗಳು ಭಾಳ ಅಚ್ಚುಕಟ್ಟಾಗಿ ತುಂಬು ಮನಸ್ಸಿನಿಂದ ನಮ್ಮ ಬ್ಯಾಂಕಿನ ಬಗ್ಗೆ ಗೌರವ ಇಟ್ಟು ಈಗ ಹಿಂದವರು 10ರಿಂದ 15 20 ವರ್ಷದಿಂದ ಸಾಲವನ್ನು ಪಡೆದಿದ್ದರು. ಈಗ ಅವರೇ ನಮ್ಮ ಬ್ಯಾಂಕಿಗೆ ಬಂದು ಠೇವಣಿ ಮಾಡಿ ಇಟ್ಟು ಹೋಗ್ತಾರೆ ಅಂದರೆ ಅಷ್ಟು ನಾವು ಬ್ಯಾಂಕಿನಲ್ಲಿ ಅವರಿಗೆ ಸರ್ವಿಸ್ ಕೊಡೋದಾಗಿರ್ಬೋದು, ಅವರಿಗೂ ಸಹ ಒಳ್ಳೇದು ಮಾಡಿ ನಮ್ಮ ಬ್ಯಾಂಕಿನೂ ಒಳ್ಳೇದನ್ನು ಮಾಡಿ ನಮ್ಮ ಸಿಬ್ಬಂದಿಗಳಿಗೂ ಸಹ ನಾವು ಒಳ್ಳೆಯ ರೀತಿಯಿಂದ ನೋಡ್ಕೊತ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ನನ್ನ ಹೆಸರು ಆರ್ ಶಿವಬಸಪ್ಪ ಅಂತ. ನಾನು ಈ ಬ್ಯಾಂಕಿನ ನಿರ್ದೇಶಕನಾಗಿ ಈ ಬಾರಿ ಇದ್ದೇನೆ. ಈ ಹಿಂದೆ 2015ರಲ್ಲಿ ಪ್ರಥಮ ಬಾರಿಗೆ ನಾನು ಡೈರೆಕ್ಟ್ರಾಗಿ 2020ರಿಂದ 2024ರವರೆಗೂ 2ನೇ ಬಾರಿ ಅಧ್ಯಕ್ಷ ಆಗಿ 4 ವರ್ಷ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿರ್ತೇನೆ. ಬ್ಯಾಂಕಿನ ಉನ್ನತ ಒಂದು ಇದಕ್ಕೆ ನಾವು ಸಾಕಷ್ಟು ನಮ್ಮ ಡೈರೆಕ್ಟ್ರುಗಳು ಎಲ್ಲ ಸೇರಿ ದುಡಿದು ಇದು 28 ಕೋಟಿ ರೂಪಾಯಿ ಇದ್ದಂಥ ಡೆಪಾಸಿಟ್ಟು 55 ಕೋಟಿವರೆಗೂ ಹೋಗಂಗೆ ಮಾಡಿ ಅಷ್ಟೇ ಲೋನನ್ನು ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯಿಂದ ಇದನ್ನು ಮಾಡಿ ನಾವು ಇದು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೇವೆ.
ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನನ್ನ ನಿರ್ದೇಶಕ BP ಉಮಾಶಂಕರ್. ನಾನು ಅರ್ಬನ್ ಬ್ಯಾಂಕಿನ ಈ ಬಾರಿ ಪ್ರಥಮ ಬಾರಿಗೆ ನಾನು ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು, 1965ರಲ್ಲಿ ಬ್ಯಾಂಕ್ ಉದ್ಘಾಟನೆ ಆಗಿದೆ. ಈ ಬ್ಯಾಂಕ್ ಅಭಿವೃದ್ಧಿ ಶಿಕಾರಿಪುರದಲ್ಲಿ ತುಂಬ ಹೆಸರು ಮಾಡಿರ್ತಕ್ಕಂಥ ಬ್ಯಾಂಕ್ಗಳೇ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಕೂಡ ಒಂದು. ಇಂಥ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಈ ಬಾರಿ ನಮಗೆಲ್ಲ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬ್ಯಾಂಕಿನ ಅಭಿವೃದ್ಧಿಗೆ ಈ ವಿಧವಾಗಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ. ಬ್ಯಾಂಕಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ನನ್ನ ಹೆಸರು ಯೋಗೀಶ್ ಅಂಗಡಿ ಅಂತ. ಮೊದಲ ಬಾರಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ. ನಾನು ಬಿಸ್ನೆಸ್ ಮಾಡ್ತಾಯಿದ್ದೆ, ಫರ್ನಿಚರ್ ಶಾಪ್ ಇದೆ. ನಾನು ಫಸ್ಟ್ ಇಲ್ಲಿ ಗ್ರಾಹಕನಾಗಿ ಬಂದೆ, ಆಮೇಲೆ ಮೆಂಬರ್ ಆದೆ, ಆಮೇಲೆ ಈಗ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಕೆಲಸ ಮಾಡೋಕ್ಕೆ ಖುಷಿ ಆಗ್ತಾಯಿದೆ. ಈ ಬ್ಯಾಂಕಿನ ಅಭಿವೃದ್ಧಿಗೆ ನಮ್ಮದು ಸಹಕಾರ ಇದೆ. ನನ್ನ ಹೆಸರು HS ಗಜೇಂದ್ರ. ನಾನೊಬ್ಬ ಆದರ್ಶ ಬಟ್ಟೆ ಅಂಗಡಿ ವ್ಯಾಪಾರಿ. ನಾನು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದು ಬಟ್ಟೆ ವ್ಯವಹಾರ ಮಾಡ್ತಾ ಬಂದಿದ್ದೀನಿ. ಇದರಲ್ಲಿ ನನ್ನ ಅರ್ಬನ್ ಬ್ಯಾಂಕಿನಲ್ಲಿ ನನ್ನ 50 ವರ್ಷದಿಂದ ವ್ಯವಹಾರ ಇದೆ. ನನ್ನ ತಾಯಿ, ನನ್ನ ತಂದೆ ಇಲ್ಲಿ FD ಇಡೋದು, ವ್ಯವಹಾರ ಮಾಡೋದು 50 ವರ್ಷದಿಂದ ಮಾಡ್ತಾಯಿದ್ದಾರೆ. ನಮ್ಮ ತಾಯಿ ಈಗೂ ಇದ್ದಾರೆ. ನಮ್ಮ ತಾಯಿಗೆ ಏನಾದರೂ ದುಡ್ಡಿದ್ದರೆ ಅರ್ಬನ್ ಬ್ಯಾಂಕಿಗೆ ಕೊಟ್ಟು ಬರ್ತಾಯಿಲ್ಲ. ಅದಕ್ಕೂ FD ಇಡೋದಿರ್ಬೋದು, GN ಠೇವಣಿ ಏನೋ ತೊಗೊಳ್ಳೋದಿರ್ಬೋದು, ಅರ್ಬನ್ ಬ್ಯಾಂಕ್ ಅವರಿಗೆ ಅದನ್ನು ಮನೆ ಬ್ಯಾಂಕ್ ಆಗಿಬಿಡ್ತೀವಿ ಅವರಿಗೆ. ಇದೇ ತುಂಬ ಹಲವಾರು ಇದ್ದಾರೆ. ಉದಾಹರಣೆ ನನ್ನ ತಾಯಿ. ಮತ್ತು ನಾನು ವ್ಯವಹಾರನ ಅರ್ಬನ್ ಬ್ಯಾಂಕಲ್ಲಿ ಮಾಡ್ತಾಯಿದ್ದೀನಿ. ನಂತರ ವ್ಯವಹಾರ ಮಾಡ್ತಾ ಇಂಥ ಬ್ಯಾಂಕ್ನಾಗೆ ನಾನೊಬ್ಬ ನಿರ್ದೇಶನ ಆಗಬೇಕು ಅನ್ನೋ ಆಸೆ ತುಂಬ ದಿವಸದಿಂದ ಇತ್ತು. ಪ್ರತಿಷ್ಠಿತ ಬ್ಯಾಂಕ್, ಒಳ್ಳೆಯ ಬ್ಯಾಂಕ್, ಒಳ್ಳೆಯ ಸ್ಟಾಫು, 1 ಪೈಸಾನು ಇಲ್ಲಿ ಮೋಸ ಇಲ್ಲದಂಥ ವ್ಯವಹಾರ ಆಗೋದು ಭಾಳ ಆಸೆ ಇತ್ತು. ಈ ಸಾರಿ 2 ತಿಂಗಳ ಹಿಂದೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ನಂತರ ಜನ ನನಗೆ ಸಹಕಾರ ಕೊಟ್ಟು ಡೈರೆಕ್ಟ್ರಾಗಿ ಇಲ್ಲಿ ಕೂರಿಸಿದ್ದಾರೆ. ಇಲ್ಲಿ ಕೂತ ಮೇಲೆ ನಾನು ಬರೀ ವ್ಯವಹಾರದ ಜೊತೆಗೆ ಜನಕ್ಕೆ ಅನುಕೂಲ ಮಾಡಬೇಕು. ಯಾರೋ ಬರ್ತಾರೆ, ನಾನು ಕಾರ್ ತೊಗೋಬೇಕು, ಬೈಕ್ ತೊಗೋಬೇಕು, ಬನ್ನಿ ನಮ್ಮ ಬ್ಯಾಂಕ್ನಾಗ ಕೊಡ್ತೀವಿ ಲೋನ್. ಎಲ್ಲ ಬ್ಯಾಂಕಿಂತ 8 ಕಡಿಮೆ ನಮ್ಮದು, ತೊಗೊಳ್ಳಿ, ಕರೆಕ್ಟಾಗಿ ಕಟ್ಟಬೇಕು. ಈ ರೀತಿ ಮೊನ್ನೆ ಒಬ್ಬರು ಮನೆ ಕಟ್ತಾಯಿದ್ರು, 1.5 ಕೋಟಿ, ಸ್ವಲ್ಪ ಸಾಲ ಮಾಡಿ, ಇಲ್ಲಾಂದ್ರೆ ITR ನಿಮ್ಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದೆ. ಆಯಿತು, ನಿಮ್ಮ ಬ್ಯಾಂಕ್ಲಿ ಮಾಡ್ತೀನಿ, ಎಷ್ಟು ಕೊಡಿ, ಒಂದು 25 ಲಕ್ಷ ಕೊಡ್ತೀನಿ ಬರ್ರಿ, ಯಾಕೆ ಎದುರ್ತೀರಾ ಅಂತ ಹೇಳಿ ಈ ರೀತಿ ಸಹಕಾರ ಕೊಡ್ತಾ ನಮ್ಮ ಬ್ಯಾಂಕ್ನಲ್ಲೂ ನಮ್ಮ ಅಧ್ಯಕ್ಷರು ನಮ್ಮೆಲ್ಲರೂ ಇಂಥ ವ್ಯವಹಾರಕ್ಕೆ ತುಂಬ ಸಹಕಾರ ಕೊಡ್ತಾರೆ. ಅದೇ ನಮ್ಮ ಬ್ಯಾಂಕಿನ ಸ್ಟಾಫು ಸಹ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ವ್ಯವಹಾರ ಮಾಡಲಿಕ್ಕೆ ಸಂತೋಷ ಆಗ್ತಾಯಿದೆ. ಮತ್ತು ನಾನು ಸುಮಾರು ವರ್ಷದಿಂದ ಲಯನ್ಸ್ ಕ್ಲಬ್ನಲ್ಲಿ ಡೈರೆಕ್ಟ್ರಾಗಿದ್ದೆ. ಕಳೆದ 2 ವರ್ಷದಿಂದ ಅಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಅಧ್ಯಕ್ಷನಲ್ಲಿ ನಮ್ಮದೊಂದು ಸೊಸೈಟಿ ಇದೆ, ಬನಶ್ರೀ ಲಯನ್ಸ್ ವಿದ್ಯಾಸಂಸ್ಥೆ ಅಂದರೆ ಸೊಸೈಟಿ ಇದೆ. ಆ ಸೊಸೈಟಿಯಲ್ಲಿ ಒಂದು 5 ಜನಕ್ಕೆ ನೇಮಕ ಮಾಡಿರ್ತೀವಿ. ಅಲ್ಲಿಯ ನಡೀತಾ ಕೋಟಿಗಟ್ಟಲೆ ವ್ಯವಹಾರ ಇದೆ ಸ್ಕೂಲ್ನಲ್ಲಿ. ಅದು ಲಯನ್ಸ್ ಕ್ಲಬ್ ಅಡಿಯಲ್ಲೇ ನಡೀತಿರೋದು. ಆ ವ್ಯವಹಾರ ನಮ್ಮ ಅರ್ಬನ್ ಬ್ಯಾಂಕ್ನಲ್ಲೇ ಯಾಕೆ ಮಾಡಿಸ್ಬಾರ್ದು, ಟರ್ನ್ ಓವರ್ ಮಾಡಬೇಕು ಅಂತ ನಾನು ಅದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ನನಗೆ ಈ ಬ್ಯಾಂಕಿನಲ್ಲಿ ತುಂಬ ಹೆಮ್ಮೆ. ಮಾತಾಡಬೇಕು, ವ್ಯವಹಾರ ಮಾಡಬೇಕು. ನನ್ನ ನ್ಯಾಷನಲ್ ಬ್ಯಾಂಕಿಂದ ಇಷ್ಟ ಇರೋಲ್ಲ ಅಷ್ಟು, ಈ ಬ್ಯಾಂಕ್ನಲ್ಲಿ ಇಷ್ಟ. ಹಾಲಿ ನನ್ನ ತಾಯಿ ಈಗೂ ಇದ್ದಾರೆ, 88 ವರ್ಷ. ಕೈಯಾಗ ಸ್ವಲ್ಪ ದುಡ್ಡು ಟರ್ನ್ ಓವರ್ ಮಾಡಬೇಕು ಅಂತ ಸೀದಾ ಅರ್ಬನ್ ಬ್ಯಾಂಕಿಗೆ ಹೊಡಿ ಬರ್ತಾರೆ. ಸ್ಟಾಫ್ನವರು ವಯಸ್ಸಾದ ಅಜ್ಜಿ ಅಂತೇಳಿ ಭಾಳ ಸಹಕಾರ ಕೊಟ್ಟು ಮನೆ ತನಕನೂ ಬಿಟ್ಟು ಬರ್ತಾರೆ. ಅಷ್ಟು ಸಹಕಾರ ಇದೆ. ಇಂಥ ಬ್ಯಾಂಕ್ನಲ್ಲಿ ಆಗಿದ್ದಕ್ಕೆ ನನ್ನ ಅದೃಷ್ಟ. ಸಹಕಾರಿ TV ಅವ್ರು ಬಂದು ಇಲ್ಲಿ ಇರ್ತಿ ಇಂಟರ್ವ್ಯೂ ಮಾಡ್ತಿರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಸಹಕಾರ TVಯನ್ನು ತುಂಬ ಉತ್ತಮ ಎತ್ತರ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನನ್ನ ಆಸೆಯ. ನಮಸ್ಕಾರ, ನಾನು ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ಹೊನಶೆಟ್ಟರು ಮಲ್ಲಣ್ಣಾರಿ ಅಂಥೇಳಿ. ಬ್ಯಾಂಕ್ ಸ್ಥಾಪನೆಯಾಗಿದ್ದು 1965ರಲ್ಲಿ. ಸ್ಟಾರ್ಟ್ ಆದಾಗ 10 ರೂಪಾಯಿ ಶೇರ್ ಇತ್ತು. ಈಗ 10 ವರ್ಷದ ನಂತರ 100 ರೂಪಾಯಿ ಮಾಡಿ ಈಗ 1150 ರೂಪಾಯಿ ಇದೆ. ಇಲ್ಲಿ 2354 ಸದಸ್ಯರಿದ್ದಾರೆ. ಮುಖ್ಯವಾಗಿ ಬಂಡವಾಳ ಜನರದೇ ಬಂಡವಾಳ ಅಂದರೆ ಅವ್ರದ್ದೇ ಡೆಪಾಸಿಟ್ ಇಟ್ಕೊಂಡು ಹೆಚ್ಚು ಕಡಿಮೆ ನಾವು ಇಲ್ಲಿ ಸೂಕ್ತವಾದ ಜನರಿಗೆ ಸಾಲವನ್ನು ಕೊಡ್ತಾ ಬೆಳವಣಿಗೆ ಆಗ್ತಾ ಬರ್ತಾಯಿದೆ. ಬ್ಯಾಂಕಿನ ಈಗ ಟೋಟಲ್ ಅಮೌಂಟ್ ಇರೋದು 75 ಕೋಟಿ 50 ಲಕ್ಷ ಇದೆ. ಮುಖ್ಯವಾಗಿ ಎಲ್ಲ ಬಿಸ್ನೆಸ್, ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಬ್ಯಾಂಕು. ಬಿಸ್ನೆಸ್ ಹಾಗೂ ಬಿಲ್ಡಿಂಗ್, ಕಟ್ಟಡ, ಗೋಲ್ಡ್ ಲೋನು ಹಾಗೂ ವಾಹನ ಸಾಲ, ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಕೊಡ್ತಾ ಬರ್ತಾಯಿದೆ. ಮುಖ್ಯವಾಗಿ ಈಗಿನ ವಾತಾವರಣ ಹೇಗಿದೆ ಅಂದರೆ
ಇಲ್ಲಿ ಹೊರಗಿನ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಬಂದು ತಮ್ಮ ಶಾಖೆಗಳನ್ನು ಓಪನ್ ಮಾಡಿ ನಮ್ಮ ಜೊತೆಗೆ ಒಂದು ಪೈಪೋಟಿ ಆಗ್ತಾಯಿದೆ. ಇಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸು 3 ಇದ್ದಾವೆ. ಶಿಕಾರಿಪುರದಲ್ಲಿ 2, ಒಂದು ಶೋಳ್ಕಪ್ಪದಲ್ಲಿ. ಅವರವ್ರ ಮಟ್ಟಿಗೆ ಅವರವರು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಏನಾಗಿದೆ ಅಂದರೆ ನಮಗೆ ನ್ಯಾಷನಲೈಸ್ಡ್ ಬ್ಯಾಂಕು ನಮಗೂ 2% ಹೆಚ್ಚು ಕಡಿಮೆ ಬಡ್ಡಿ ದರಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಇದಕ್ಕೇನು ವ್ಯತ್ಯಾಸ ಅಂದರೆ ಯಾವುದು ನ್ಯಾಷನಲೈಸ್ಡ್ ಬ್ಯಾಂಕು ವಿತ್ ಕಂಪ್ಲೀಟ್ಲಿ ಡಾಕ್ಯುಮೆಂಟೇಷನ್ ಇಲ್ದಂಗೆ ಸಾಲ ಕೊಡೋದೇ ಇಲ್ಲ. ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸು ಗೊತ್ತಿದ್ದರೆ ಕಸ್ಟಮರ್ಸ್ಗೆ ಕೊಡ್ತಾ ಇರ್ತೇವೆ. ಹಾಗಾಗಿ ಕಸ್ಟಮರ್ಸು ಬ್ಯಾಂಕ್ ಉದ್ಧಾರ ಆಗಲಿ, ಶಿಕಾರ್ಪುರದ ಬ್ರಾಂಚ್ ಅಂತ ಹೇಳಿ ಅವರೇ ಸದಸ್ಯರಿದ್ದಾಗ ಅವ್ರಿಗೂ ಹೆಮ್ಮೆ ಆಗ್ತೈತಿ. ಬ್ಯಾಂಕಿನಲ್ಲೇ ಬಂದು ಸಾಲ ಮಾಡ್ತಾರೆ, ಬ್ಯಾಂಕನ್ನೇ ಉದ್ಧಾರ ಮಾಡೋಕ್ಕೋಸ್ಕರ ಸಾಲ ತಗೊಂಡು ಬಡ್ಡಿನೂ ಕಟ್ಕೊಂತ ಅಪ್ ಟು ಡೇಟ್ ಇದ್ದಾರೆ. ಈಗೇನಾಗ್ಬಿಟ್ಟಿದೆ ಅಂದರೆ ನಮ್ಮ ಬಂಡವಾಳ ಜಾಸ್ತಿ ಆಗ್ತಾಯಿತ್ತು, ದುಡಿಯೋಕ್ಕೆ ಕೊಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಹೆಂಗೆ ಅಂದರೆ ಒಂಥರ ಹಳೆ ಲಾರಿ ಆದಾಗ ಆಗ್ಬಿಟ್ಟಿದೆ. ದುಡ್ಡು ಬಂತು ಅಂದರೆ ಯಾರಿಗೆ ಕೊಡ್ಬೇಕಪ್ಪ ಅಂಥೇಳಿ, ಕೊಟ್ಟು ಕೂಡಲೇ ರಿಕವರಿ ಆಗೋದು ಹೆಂಗಪ್ಪ ಅಂತ ಅದು ಯೋಚನೆ. ಆ ಥರ ವಾತಾವರಣ ಕ್ರಿಯೇಟ್ ಆಗ್ತಾಯಿತ್ತು. ಬರೋ ದಿನಗಳಲ್ಲಿ ಎಲ್ಲ ಸರಿ ಆಗ್ತಾಯಿದೆ ಅಂತ ನಮ್ಮ ಅನಿಸಿಕೆ. ಬ್ಯಾಂಕ್ ಚೆನ್ನಾಗಿ ನಡ್ಕೊಂಡು ಹೋಗಿದೆ. ಇಲ್ಲಿವರೆಗೂ ನಮ್ಮ ಬ್ಯಾಂಕು 25 ವರ್ಷ ಕಂಪ್ಲೀಟ್ ಆದಮೇಲೆ ಒಂದು ಬೆಳ್ಳಿ ಕಾಯಿನ್ ಕೊಟ್ಟಿದ್ವಿ. 50 ವರ್ಷ ಆದಮೇಲೆ ಒಂದು ಕುಂಕುಮ ಅರಿಶಿನ ಬಟ್ಲನ್ನು ಕೊಟ್ಟಿದ್ವಿ. ಇದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಸದಸ್ಯರು. ಬ್ಯಾಂಕಿನ ಉದ್ಧಾರಕ್ಕೋಸ್ಕರ ನಾವು ಎಲ್ಲ ಥರ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಹಿಂದೆ 2001ರಿಂದ 2005ವರೆಗೆ 800 ಜನಕ್ಕೆ ಉಚಿತ ಕಣ್ಣಿನ ಆಪ್ರೇಷನ್ಗಳೆಲ್ಲ ಮಾಡಿಸಿದ್ವಿ. ನಮ್ಮ ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು, ಈಗ ಹಾಲಿ ಸಂಸದರಾದ ರಾಘವೇಂದ್ರ ಅವರು, BY ವಿಜೇಂದ್ರ ಅವರು ನಮ್ಮ ಬ್ಯಾಂಕಿನ ಸದಸ್ಯರು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ಇವಾಗ ಬ್ಯಾಂಕಿಗೆ ವಿಸಿಟ್ ಕೊಟ್ಟು ಹೋಗ್ತಾ ಇರ್ತಾರೆ. ಹೇಗಾಗಿದೆ, ಏನು ನಡೀತಾ ಇದೆ ಅಂತ ನೋಡ್ಕೊಂಡು ಹೋಗ್ತಿರ್ತಾರೆ. ನಮಗದು ಒಂಥರ ಹೆಮ್ಮೆಯ ವಿಷಯ. ನಮ್ಮ ಈ ಬ್ಯಾಂಕಿನ ಸದಸ್ಯರಲ್ಲಿ ಚನ್ನವೀರಪ್ಪ ಅಂಥೇಳಿ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ನಮ್ಮ ಬ್ಯಾಂಕಿನ ಸದಸ್ಯರಾಗಿ ಅಧ್ಯಕ್ಷರಾಗಿ ಆಮೇಲೆ ಸಹಕಾರಿ ಧುರೀಣರಾಗಿ ಅಂದು ರಾಜ್ಯ ಪ್ರಶಸ್ತಿನೂ ಪಡೆದಿದ್ದಾರೆ. ನಮ್ಮ ಬ್ಯಾಂಕಿನಲ್ಲಿ ಈಗ 9 ಜನ ಸ್ಟಾಫ್ ಇದೆ. 2 ಡೈಲಿ ವೇಜಸ್ ಮೇಲೆ ಇದ್ದಾರೆ. ಬ್ಯಾಂಕಿನ ಹೋದ ವರ್ಷ ಲಾಭ 73 ಲಕ್ಷ ಆಗಿತ್ತು. ಇದೇ ಥರ ಮುಂದೆ ಚೆನ್ನಾಗಾಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಹೋದ ವರ್ಷ ಬ್ಯಾಂಕಿನ ಲೆಕ್ಕ ಪರಿಶೋಧನೆ ಮಾಡಿದಾಗ 23-24ನೇ ಸಾಲಿಂದು A ಆಡಿಟ್ ಅಂತ ಗ್ರೇಡ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಶಾಖೆಗಳನ್ನು ತೆಗಿಬೇಕಂತ ನಾವೆಲ್ಲ ನಿರ್ದೇಶಕರು ಯೋಚನೆ ಮಾಡ್ತಿದ್ದೇವೆ. ಬ್ಯಾಂಕಿನ ಅಭಿವೃದ್ಧಿ ಅಂದರೆ ಒಂದು ಹೆಜ್ಜೆ ಮುಂದೆ ಹೋದಂಗೆ ಹೇಗೆ ಶಾಖೆ ಆಗ್ತವೆ, ಅದೇ ಥರ ನಾವು ಅಭಿವೃದ್ಧಿಯಾಗಿ ತೋರ್ಸೋಕ್ಕೋಸ್ಕರ ಶಿವಮೊಗ್ಗ ಡಿಸ್ಟಿಕಲ್ಲಿ ಇನ್ನೊಂದು ಬ್ರಾಂಚ್ ಮಾಡ್ಬೇಕಂತ ಇದ್ದೇವೆ. ನಮ್ಮ ಶಾಖೆಯನ್ನು ತೆಗೆಯಲು ಹೊಸನಗರ ಹೊರತುಪಡಿಸಿ ಶಿವಮೊಗ್ಗ ಡಿಸ್ಟಿಕಲ್ಲಿ ಎಲ್ಲಿ ಬೇಕಾದರೂ ತೆಗಿಬೋದು. ಇದನ್ನು ಪ್ರಚಾರ ಮಾಡಿ ನಾವು ಸದಸ್ಯರ ಮೂಲಕ ಅಂದರೆ ನಮ್ಮ ನೆಂಟರಿದ್ದಾರೆ, ನಮ್ಮ ನಿರ್ದೇಶಕರು ಒಬ್ಬೊಬ್ಬರಿಗೆ ಒಬ್ಬೊಂದು ಜವಾಬ್ದಾರಿ ಕೊಟ್ಟು ಹಾಗೂ TV ಮಾಧ್ಯಮ ಮೂಲಕ ಹಾಗೂ ಪ್ಯಾಂಪ್ಲೆಟ್ಸ್ ಹಂಚುವ ಮೂಲಕ ಒಂದು ಪ್ರಚಾರ ಮಾಡಿ ನಮ್ಮ ಹೊಸ ಶಾಖೆಯನ್ನು ಓಪನ್ ಮಾಡಲಿಕ್ಕೆ ಶೀಘ್ರದಲ್ಲೇ ಪ್ರಯತ್ನ ಪಡ್ತಾ ಇದ್ದೇವೆ. ಇದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತ ಕೇಳುತ್ತಾ, ಇನ್ನೊಂದು ಹೆಮ್ಮೆಯ ವಿಷಯ ಅಂದರೆ ಹಿಂದೆ 12 ವರ್ಷದ ಹಿಂದೆ ಯಡಿಯೂರಪ್ಪನವರು CM ಆದಾಗ ನಮ್ಮ ಶಾಖೆಯಲ್ಲಿ ಸೇಫ್ ಲಾಕರ್ಸ್ ಅಂಥೇಳಿ ಓಪನ್ ಮಾಡೋಕ್ಕೆ ಬಂದಿದ್ದರು. ಅವರು ಏನಪ್ಪ ಈಗಿನ ಜನಕ್ಕೆ ಸೇಫ್ ಲಾಕರ್ಸ್ ಬೇಕಾಗತ್ತಾ, ಮನೆಯಲ್ಲಿ ಇಟ್ಕೋಬೋದಲ್ಲ ಅಂಥೇಳಿ. ಇಲ್ಲ ಸರ್, ಇಲ್ಲಿ ಇಟ್ಟರೆ ಸೇಫಾಗಿರ್ತಾರೆ, ಗಾರ್ಡ್ ಇರ್ತಾರೆ, ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡ್ಬೋದು ಅಂತ ನಾವು ಹೇಳ್ಕೊಂಡು ತಮಾಷೆ ಮಾಡಿದ್ವಿ ಆವಾಗ. ಈಗಿನ ಬ್ಯಾಂಕ್ನಲ್ಲಿ ನಮ್ಮದು ಸೇಫ್ ಲಾಕರ್ಸ್ ಇದೆ. ಕಸ್ಟಮರ್ಸ್ಗೆ ಅನುಕೂಲ ಆಗಂಗೆ ವೆರೈಟೀಸ್ ಆಫ್ ಸೈಜಸ್ಸು ಇದ್ದಾವೆ ಸೇಫ್ ಲಾಕರ್ಸಲ್ಲಿ. ಇದೇ ರೀತಿ ನಮ್ಮದು ಬ್ಯಾಂಕಿಗೆ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಅದಕ್ಕೆ ನಾವು ಅಪ್ ಟು ಡೇಟ್ ಆಗ್ತಾಯಿದ್ದೇವೆ. ಫಾರ್ ಇನ್ಸ್ಟೆನ್ಸ್ ಮೊಬೈಲ್ ಬ್ಯಾಂಕಿಂಗು, UPI ಆನ್ಲೈನ್ ಬ್ಯಾಂಕಿಂಗು, ಆಮೇಲೆ ನೆಫ್ಟು, RTGS ಎಲ್ಲ ನಮ್ಮಲ್ಲಿ ಸೌಲಭ್ಯ ಇದೆ. ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಹೇಗೆ ಇಂಪ್ರೂವ್ ಆಗ್ತಾ ಬರುತ್ತೆ ನಾವು ಅದಕ್ಕೆ ಅಳವಡಿಸೋಕ್ಕೆ ಸಿದ್ಧರಾಗಿದ್ದೇವೆ. ಇಲ್ಲಿವರೆಗೂ ಬ್ಯಾಂಕಿನ 24 ಅಧ್ಯಕ್ಷರಾಗಿ ಹೊಂದಿರೋದಂಥ ಬ್ಯಾಂಕ್ ಇದು. ನಾನು 2ನೇ ಬಾರಿ ಆಯ್ಕೆ ಆಗಿದ್ದೇನೆ. ಇದಕ್ಕೆಲ್ಲ ಸಹಕಾರ ನಮ್ಮ ನಿರ್ದೇಶಕರು ಹಾಗೂ ನಮ್ಮ ಷೇರುದಾರರು ಹಾಗೂ ನಮ್ಮ ಕಸ್ಟಮರ್ಸ್ ಏನು ಬರ್ತಾರಲ್ಲ ಅದಕ್ಕೆ ನಾನು ಕೃತಜ್ಞತೆ ಅಂತ ತಿಳಿಸ್ಕೊತ ಸಹಕಾರಿ ಚಾನಲ್ಗೆ ಒಂದು ಉತ್ತಮ ಬೆಳವಣಿಗೆ ಆಗಲಿ ನನ್ನ ಶುಭ ಹಾರೈಸುತ್ತಾ ನಾನು ಒಂದೆರಡು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಹಕಾರ. ನಮಸ್ಕಾರ.
ಮೊದಲನೇದಾಗಿ ಸಹಕಾರ ಟಿ ವಿಯವರಿಗೆ ಸ್ವಾಗತ. ನನ್ನ ಹೆಸರು ಎಚ್ ಸಂಜಯ್ ಅಂತ. ನಾನು ಸಿ ಇ ಒ ಆಗಿ 2 ವರ್ಷದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮುಖ್ಯವಾಗಿ ಇದು ನಮಗೆ ತುಂಬ ಜವಾಬ್ದಾರಿಯಾದಂಥ ಒಂದು ಸ್ಥಾನ ಸಿ ಇ ಒ ಅನ್ನೋದು. ನಮ್ಮ ಬ್ಯಾಂಕು 65 ವರ್ಷ ಕಾಲ ಇದು ಬ್ಯಾಂಕಿನ ವಹಿವಾಟನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಬ್ಯಾಂಕು ನಮ್ಮ ಶಿಕಾರಿಪುರದಲ್ಲಿ ಪ್ರತಿಷ್ಠಿತ ಆದಂಥ ಬ್ಯಾಂಕು. ಇದರಲ್ಲಿ ತುಂಬ ಜನರ ಒಂದು ಶ್ರಮ ಇದೆ. ಅದ್ರ ಜೊತೆಗೆ ನಾವು ಎಲ್ಲ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಎಲ್ಲರ ಜವಾಬ್ದಾರಿಯೂ ತುಂಬ ಇದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಲ್ಲ ಕಡೆ ಬಂದಿರೋದ್ರಿಂದ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ನಮ್ಮ ಸಹಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ನಾವು ಹೋರಾಡಬೇಕಾಗಿದೆ. ಆ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಮಗೆ ಎದುರಾಗಿದೆ. ಅದ್ರ ಜೊತೆಗೆ ನಾವು ನಮಗೂ ಮತ್ತು ನ್ಯಾಷನಲೈಸ್ ಬ್ಯಾಂಕಿಗೂ ಹೆಚ್ಚು ಕಡಿಮೆ ಏನು ವ್ಯತ್ಯಾಸ ಇಲ್ಲ ಅಂತ ನಮ್ಮ ಈಗಿನ ಒಂದು ನಾವೇನೀಗ ನಮ್ಮದು ಪ್ರೆಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮಲ್ಲಿ. ಅದ್ರ ಜೊತೆಗೆ ರಿಸರ್ವ್ ಬ್ಯಾಂಕ್ನವ್ರು ಏನು ಮಾಡ್ತಾಯಿದೆ ಅಂದರೆ ನಿಮಗೂ ಮತ್ತು ಯಾವುದೋ ನ್ಯಾಷನಲೈಸ್ ಬ್ಯಾಂಕು ನಿಮಗೂ ಏನು ವ್ಯತ್ಯಾಸ ಇಲ್ಲ. ಮುಂದಿನಗಳಲ್ಲಿ ನೀವು ಅವರೇನು ರಾಷ್ಟ್ರೀಕೃತ ಬ್ಯಾಂಕ್ಗಳು ಏನು ಕೊಡ್ತಾಯಿದ್ದಾರೆ, ಯಾವ ಸೌಲಭ್ಯ ಕೊಡ್ತಾಯಿದ್ದಾರೆ ಅದನ್ನು ನೀವು ಕೊಡಬೇಕು ಅನ್ನೋ ಒಂದು ಅವರ ಒಂದು ಮುಂದಿನ ಒಂದು ನೆಕ್ಸ್ಟ್ ಗುರಿ ಇದೆ. ಅದ್ರ ಜೊತೆಗೆ ನಾವು ಇದನ್ನೆಲ್ಲ ಮೇಂಟೈನ್ ಮಾಡಿ ತೂಗಿಸ್ಕೊಂಡು ಹೋಗೋದು ಸ್ವಲ್ಪ ಜವಾಬ್ದಾರಿಯಾದಂಥ ಒಂದು ಕೆಲಸ ಆಗುತ್ತೆ. ಆಮೇಲೆ ಈಗಿನ ಇದಕ್ಕೆ ಈ ಕಾಂಪಿಟೇಷನ್ ಇರೋದ್ರಿಂದ ಪ್ರತಿಯೊಂದು ಬ್ಯಾಂಕ್ಗಳು ಹೊಸದಾಗಿ ಬರ್ತಾ ಇರೋದ್ರಿಂದ ನಮಗೆ ಒಂದೊಂದು ಬಿಗ್ ಚಾಲೆಂಜು. ಅದರಲ್ಲೂ ನಾವಂತೂ ನಮ್ಮ ಬ್ಯಾಂಕ್ ಯೂಶಲಿ ಸದಸ್ಯರಿಗೆ ಸಾಲವನ್ನು ನೀಡ್ತಾಯಿದ್ದೀವಿ. ಆದ್ದರಿಂದ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಆಗಬೇಕಂದ್ರೆ ಸದಸ್ಯರನ್ನು ಹೆಚ್ಚು ಮಾಡಬೇಕು. ಅದೇ ತಕ್ಕಂಗೆ ಠೇವಣಿ ಸಂಗ್ರಹಿಸಬೇಕು ಮತ್ತು ಸಾಲವನ್ನು ಕೊಡಬೇಕು. ಅದೇ ರೀತಿಯಾಗಿ ಮತ್ತು ಈಗ ಲೇಟೆಸ್ಟ್ ಈಗಿನ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಡಿಜಿಟಲೈಸೇಷನ್ ಮಾಡಬೇಕು ಅಂತ ಎಲ್ಲ ಇದು ನಮ್ಮ ಆಡಳಿತ ಮಂಡಳಿಗಳು ಆಲ್ರೆಡಿ ತೀರ್ಮಾನ ತಗೊಂಡಿದ್ದಾರೆ. ಅದೇ ರೀತಿ ನಾವೀಗ ಆಲ್ರೆಡಿ RTGS ನೆಫ್ಟ್ ಫೆಸಿಲಿಟಿ ಆಗಿದ್ದು ಅದನ್ನು ನಮ್ಮ ಗ್ರಾಹಕ ಮತ್ತು ಸದಸ್ಯರಿಗೆ ನೀಡ್ತಾಯಿದ್ದೀವಿ. ಇದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ಮೊಬೈಲ್ ಬ್ಯಾಂಕಿಂಗು ಮತ್ತು ಯು ಪಿ ಐ ಪೇಮೆಂಟ್ಸು ಮತ್ತು QR ಕೋಡನ್ನು ನಾವು ನಮ್ಮ ಸದಸ್ಯರಿಗೆ ಮತ್ತು ಗ್ರಾಹಕರಿಗೆ ಕೊಡಬೇಕು ಅಂತೇಳಿ ನಾವು ಆಲ್ರೆಡಿ ಈಗ ನಾವು ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ಬೋರ್ಡಲ್ಲಿ. ಮತ್ತು ಇದ್ರ ಜೊತೆಗೆ ನಾವು ಸಾಲವನ್ನು ಕೊಡಬೇಕು. ಅದ್ರ ಜೊತೆಗೆ ಎಲ್ಲ ಇದರಲ್ಲೂ ನಾವು ಎಲ್ಲ ಭಾಗದಲ್ಲೂ ನಾವು ಶ್ರಮವನ್ನು ಪಡಬೇಕಾಗತ್ತೆ. ಹಾಗಾಗಿ ನಾವು ನಮ್ಮ ಬ್ಯಾಂಕು ಈ ಕಳೆದ ವರ್ಷ ಎ ಗ್ರೇಡಲ್ಲಿ ಅಂತ ಹೇಳಿ ನಮ್ಮನ್ನು ಇದನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ಕಳೆದ ವರ್ಷವೂ ನಮ್ಮದು 72 ಲಕ್ಷ ಪ್ರಾಫಿಟ್ ಇತ್ತು. ಸೊ ಈ ವರ್ಷವೂ ನಾವು ಹೆಚ್ಚಿಗೆ ಲಾಭ ತರೋಕ್ಕೆ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಆಡಳಿತ ಮಂಡಳಿಗಳು ತುಂಬ ಜವಾಬ್ದಾರಿಯಿಂದ ಕರ್ತವ್ಯವನ್ನು ನಿರ್ವಹಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಮಲ್ಲಿಕಾರ್ಜುನ ಕಾನೂರ್ ಅಂತೇಳಿ ನನ್ನ ಹೆಸರು. ಈ ಬ್ಯಾಂಕಿನ ಕಸ್ಟಮರ್ ನಾನು. ಈ ಹಿಂದೆ ಇದೇ ಬ್ಯಾಂಕಿನಲ್ಲಿ ನಮ್ಮ ತಂದೆಯವರಾದ ಕಾನೂರು ನಾಗಪ್ಪನವರು ಈ ಬ್ಯಾಂಕಿನಲ್ಲಿ ದುಡಿದಿದ್ದವರು. ಬಹಳ ವರ್ಷಗಳ ಕಾಲದಲ್ಲಿ ಅವರು ಈ ಬ್ಯಾಂಕಿನಲ್ಲಿ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಸೆಕ್ರೆಟ್ರಿಯಾಗಿ. ಮುಂಚೆ ಸಣ್ಣ ಕೆಲಸದಿಂದ ಹಿಡಿದು ಏರ್ತಾ ಸೆಕ್ರೆಟ್ರಿ ಸ್ಥಾನದವರೆಗೂ ಈ ಬ್ಯಾಂಕಲ್ಲೇ ಕಾರ್ಯನಿರ್ವಹಿಸ್ತಾಯಿದ್ರು. ನಂತರ ನಿವೃತ್ತಿಯನ್ನು ಹೊಂದಿದ ನಂತರ ನಾವು ಇದೇ ಬ್ಯಾಂಕಿನಲ್ಲಿ ನಮ್ಮ ಫ್ಯಾಮಿಲಿ ಪೂರ ಕುಟುಂಬದವರ ಎಲ್ಲ ಅಕೌಂಟು ಸಹ ಈ ಬ್ಯಾಂಕಿನಲ್ಲೇ ಮಾಡಿಸಿದ್ದೇವೆ. ನಂತರ ಇದೇ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡ್ತಾಯಿದ್ವಿ. ಬಹಳ ಉತ್ತಮವಾದ ಬ್ಯಾಂಕು. ಸಾಲ ಆಗಲಿ ಒಳ್ಳೆಯ ರೀತಿಯ ಬಡ್ಡಿ ದರ ಸಿಗುತ್ತೆ ನಮಗೆ. ನಂತರ ಇಲ್ಲಿ ಫಿಕ್ಸೆಡ್ ನಾವು ಭಾಳಷ್ಟು ಹಣವನ್ನು ಫಿಕ್ಸೆಡ್ ಹಾಕಿದ್ದೇವೆ ಇಲ್ಲಿ. ನಮ್ಮ ಕುಟುಂಬಸ್ಥರಿಗೆ ಎಲ್ಲರಿಗೂ ಸಹಿತ ಈ ಬ್ಯಾಂಕಲ್ಲೇ ಇಡಿ ಅಂತ ನಾವು ಸಹ ಹೇಳ್ತಾ ಇದ್ದೇವೆ. ಒಳ್ಳೆಯ ಬ್ಯಾಂಕ್ ಇದು. 50 ವರ್ಷ ತುಂಬಿದಂಥ ಬ್ಯಾಂಕು. ಉತ್ತಮವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿಯ ಆಡಳಿತ ಮಂಡಳಿ.
ಮತ್ತು ಇಲ್ಲಿಂದ ಇದ್ದಂತಹ ವ್ಯವಸ್ಥಾಪಕರಾಗಲಿ ಎಲ್ಲ ಕೆಲಸಗಾರರಾಗಲಿ ಒಳ್ಳೆಯ ರೀತಿಯಲ್ಲಿ ನಾವು ಬಂದರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ ಅಂತೇಳಿ ಕೇಳ್ಕೊತಾ ಇದೆ. ನಮ್ಮ ಹೆಸರು ಅನಿಲ್ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಶಿಕಾರಿಪುರದವರು. ನಾವು ಕಿರಾಣಿ ಅಂಗಡಿ ವ್ಯಾಪಾರ ಮಾಡ್ತೀವಿ. ನಾವು ಈ ಬ್ಯಾಂಕಿನಲ್ಲಿ ಪಿಗ್ಮೆಂಟ್ ಕಟ್ತಿದ್ದೀವಿ. ಹಾಗೆ ನಮ್ಮದು ಇಲ್ಲಿ ಶೇರ್ ಸಹ ಇದೆ. ಈ ಬ್ಯಾಂಕಿನಲ್ಲಿ ಸರ್ವಿಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಡಳಿತ ಮಂಡಳಿಯವರು ಕೂಡ ನಮಗೆ ಭಾಳ ಸಹಕಾರ ಕೊಡ್ತಾರೆ. ಬ್ಯಾಂಕಿನ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿದೆ. ಸರ್, ನನ್ನ ಹೆಸರು ಆಸಿಫ್ ಅಂತ. ನಾವು ಆಟೋ ಓಡಿಸ್ತೀವಿ. ಎಲ್ಲ SB ಅಕೌಂಟ್ ಎಲ್ಲ ಇಲ್ಲೇ ಇದೆ ನಮ್ಮದು. ಇಲ್ಲ ಆಡಳಿತ ವರ್ಗದವರು ಸಿಬ್ಬಂದಿ ಎಲ್ಲ ಪ್ರತಿಯೊಂದು ನಮಗೆ ಭಾಳ ಚೆನ್ನಾಗಿ ಇದು ಮಾಡಿಕೊಡ್ತಾರೆ. ಬಂದ ಕೂಡಲೇ ಚೆನ್ನಾಗಿ ಮಾತಾಡ್ಸ್ತಾರೆ. ಏನೇ ಕೆಲಸ ಆದರೂ ತಕ್ಷಣ ಮಾಡಿಕೊಡ್ತಾರೆ. ನಮ್ಮ ಬ್ಯಾಂಕಲ್ಲಿ FD ಇಟ್ಟಿವಿ. FDನೂ ಸ್ವಲ್ಪ ಬಡ್ಡಿನೂ ಅಧಿಕವಾಗಿ ಕೊಡ್ತಾ ಇದ್ದಾರೆ. ಒಟ್ಟು ಬ್ಯಾಂಕಿಗೆ ಬಂದರೆ ಏನೇ ಕೆಲಸ ಏನು ಸಮಸ್ಯೆ ಇಲ್ಲದಂಗೆ ತಕ್ಷಣ ಮಾಡಿ ಕಳಿಸ್ತಾರೆ. ನನ್ನ ಹೆಸರು ಸುಕನ್ಯಾ ಸೋಮಶೇಖರ್ ಅಂತ, ಶಿಕಾರಿಪುರದವರು. ನಾವು ಇದೇ ಊರವರು. ನಾನು ಗೃಹಿಣಿ. ಈ ಬ್ಯಾಂಕಲ್ಲಿ ಶೇರ್ ಹೋಲ್ಡರ್ ಆಗಿದ್ದೀನಿ. ಸುಮಾರು 24 ವರ್ಷಗಳ ಕಾಲ ನಾವು ಈ ಒಂದು ಸಂಸ್ಥೆ ಬ್ಯಾಂಕಲ್ಲಿ ವ್ಯವಹರಿಸ್ತಾ ಇದ್ದೀವಿ. ಇಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ತುಂಬ ಸಹಕಾರ ಕೊಡ್ತಾ ಇದ್ದಾರೆ. ಯಾವುದೇ ಟೈಮಲ್ಲಿ ನಾವು ಏನು ಇನ್ಫಾರ್ಮೇಷನ್ ಕೇಳಿದ್ರು ಸರಿಯಾಗಿ ಹೇಳ್ತಾರೆ. ನಮಗೆ ಈ ಬ್ಯಾಂಕಲ್ಲಿ ವ್ಯವಹರಿಸೋದು ತುಂಬ ಖುಷಿ ಕೊಟ್ಟಿದೆ. ನಮಸ್ಕಾರ, ನನ್ನ ಹೆಸರು ನಾಗರಾಜಯ್ಯ ಮುದೋಳ್ಮಠ ಅಂತೇಳಿ. ನಾನು ಇಲ್ಲೇ ITI ಕಾಲೇಜಲ್ಲಿ ಅಟೆಂಡರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಬ್ಯಾಂಕು ಸುಮಾರು ಒಂದು 50 ವರ್ಷದ ಮೇಲೆ ಓಪನ್ ಆಗಿದೆ. ಮೊದಲೇ ಸಣ್ಣಕ್ಕೆ ಅಲ್ಲಿ ಇಲ್ಲಿ ಬಾಡಿಗೆಯಿಂದ ಓಪನ್ ಆಗಿದ್ದು. ಮೊದಲೆಲ್ಲ ಇಲ್ಲೆಲ್ಲ ಹಿಂದೆ ಆದ ಅಧ್ಯಕ್ಷರುಗಳು ಮನೆ ಹೋಗ್ಬಿಟ್ಟು ಮನವೊಲಿಸಿ ಅಕೌಂಟನ್ನು ಮಾಡಿಬಿಟ್ಟು ಇಲ್ಲಿ ಬ್ಯಾಂಕನ್ನು ಇವತ್ತು ಇಷ್ಟು ಅಭಿವೃದ್ಧಿಗೆ ತಂದಿದ್ದಾರೆ. ಅವತ್ತು ಕರೆದ್ರೂ ಕೂಡ ಅಕೌಂಟ್ ಮಾಡಿ ಓಪನ್ ಮಾಡೋಕ್ಕೆ ದುಡ್ಡಿದ್ದರೂ ಸಹಿತನೂ ಯೋಚನೆ ಮಾಡ್ತಾಯಿದ್ರು. ಅವತ್ತಿನ ಕಾಲದಲ್ಲಿ ದುಡ್ಡಿದ್ದರು. ಇವತ್ತು ಈ ಸಂಸ್ಥೆ ಬೆಳೆದು ಸ್ವಂತ ಕಟ್ಟಡ ಹೊಂದಿ ಇನ್ನೊಂದು ಶಾಖೆ ಆಗಬೇಕಿತ್ತು. ಅದಿನ್ನೂ ಆಗಿಲ್ಲ, ಮುಂದೆ ಆಗ್ತದೆ. ಅದೇ ರೀತಿ ಇಲ್ಲಿವರೆಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗ ಇದೆಯಲ್ಲ, ಸೂಪರ್. ಯಾರೇ ಬರಲಿ ತಕ್ಷಣ ಸರ್ವಿಸ್ ಕೊಡ್ತಾರೆ. ಹಾಗಾಗಿ ಅರ್ಬನ್ ಬ್ಯಾಂಕ್ ಅಂದರೆ ಶಿಕಾರಿಪುರ ಅಂದರೆ ಅರ್ಬನ್ ಬ್ಯಾಂಕ್. ಅಷ್ಟು ನಂಬಿಕೆ ಇದೆ ಅರ್ಬನ್ ಬ್ಯಾಂಕ್ ಅಂದರೆ. ನೋಡಿದ್ರಲ್ಲ ಆತ್ಮೀಯ ಸಹಕಾರಿ ಬಂಧುಗಳೇ, ದಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಶಿಕಾರಿಪುರ್ನಲ್ಲಿರುವಂತಹ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಷ್ಟೆಲ್ಲ ಒಂದು ಕೆಲಸಗಳನ್ನ ಮಾಡ್ತಾ ಇದೆ. ಹಾಗೆ 60 ವರ್ಷಗಳ ಇತಿಹಾಸ ಇದೆ. ಇದು ಇಂದಿನ ವಿಶೇಷ. ನೋಡ್ತಾ ಇರಿ ಸಹಕಾರಿ TV, ಮೊದಲು ಮಾನವನಾಗು. ನಮಸ್ಕಾರ.